ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಮೇಲೆ ಶೂ ಎಸೆತ ಪ್ರಕರಣ. ವಕೀಲ ರಾಕೇಶ್ ಕಿಶೋರ್ ಪ್ರತಿಕೃತಿ ದಹಿಸಿ ಪ್ರತಿಭಟಿಸಿ ಆಕ್ರೋಶ. ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ಘಟನೆಯನ್ನ ವಿರೋಧಿಸಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಸಮತಾ ಸೈನಿಕ ದಳದ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಹೌದು, ನಗರದ ಅಂಬೇಡ್ಕರ್ ಭವನದಿಂದ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನಾಕಾರರು ಕಾಲ್ನಡಿಗೆ ನಡೆಸಿ ವಕೀಲ ರಾಕೇಶ್ ಕಿಶೋರ್ ಅವರ ಪ್ರತಿಕೃತಿ ದಹನ ಮಾಡೋ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಆರ್ಪಿಐ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜೆಸಿ ವೆಂಕಟರಮಣಪ್ಪ ಮಾತನಾಡಿ, ಭಾರತ ದೇಶದ ಇತಿಹಾಸದಲ್ಲೇ ಇಂತಹ ಘಟನೆ ನಡೆದಿಲ್ಲ. ಇದೊಂದು ಅತ್ಯಂತ ಹೇಯ ಮತ್ತು ರಾಷ್ಟ್ರ ವಿರೋಧಿ ಕೃತ್ಯವಾಗಿದೆ. ಇದನ್ನ ಭಾರತ ದೇಶದ ಪ್ರತಿಯೊಬ್ಬರೂ ಖಂಡಿಸಬೇಕು. ಹಿಂದೂ ಧರ್ಮದ ಹೆಸರಿನಲ್ಲಿ ಎಲ್ಲಿಯೂ ಈ ವಕೀಲ ಸಹ ಸನಾತನ ಧರ್ಮದ ಪರವಾಗಿ ಹೋರಾಟವನ್ನ ನಡೆಸಿಲ್ಲ. ಹಿಂದೂ ಧರ್ಮದವರೇ ಇಂತಹ ವರ್ತನೆಗೆ ಯಾವುದೇ ರೀತಿಯ ಸಹಾನುಭೂತಿ ತೋರದೆ ರಾಕೇಶ್ ಕಿಶೋರ್ ಅವರನ್ನ ಬಂಧಿಸಿ ದೇಶದಿಂದಲೇ ಗಡೀಪಾರು ಮಾಡಬೇಕು ಎಂದರು. ಈ ದಿನ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಏನು ಮೊನ್ನೆ ಕಳೆದ ವಾರ ಸುಪ್ರೀಂ ಕೋರ್ಟಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಎಂದೂ ನಡೆಯದ ಘಟನೆಯೊಂದು ನಡೆದಿದೆ. ಇದನ್ನು ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ. ಆದರೆ ದೇಶದಲ್ಲಿರ್ತಕ್ಕಂಥ ಕೆಲವು ಮನುಸ್ಮೃತಿಗಳು ಸನಾತನ ಧರ್ಮದ ಹೆಸರಿನಲ್ಲಿ, ಹಿಂದೂ ಧರ್ಮದ ಹೆಸರಿನಲ್ಲಿ, ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ಏನು ರಾಕೇಶ್ ಕಿಶೋರ್ ಅನ್ನೋ ವ್ಯಕ್ತಿ ವಕೀಲ ಇದ್ದಾರೆ, ಅವರು ಎಲ್ಲೂ ಸಹ ನಾನು ಎಲ್ಲ ರೀತಿಯಲ್ಲೂ ಪರಿಶೀಲನೆ ಮಾಡಿ ಅವರ ಡೇಟಾವನ್ನು ನೋಡಿದ್ದೇನೆ. ಅವರೆಲ್ಲೂ ಸಹ ಸನಾತನ ಧರ್ಮದ ಪರವಾಗಿ ಆಗಿರ್ಬೋದು, ಹಿಂದೂ ಧರ್ಮದ ಪರವಾಗಿ ಆಗಿರ್ಬೋದು, ಎಲ್ಲೂ ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ನಾನು ಕಂಡಲಿಲ್ಲ, ನೋಡಿಲ್ಲ. ಆದರೆ ಒಬ್ಬ ದುರಂಕಾರಿ ವಕೀಲ ಜಡ್ಜ್ ಮೇಲೆ ಶೂ ಎಸೆದಿದ್ದ ತಕ್ಷಣವೇ ಅವರ ರಕ್ಷಣೆಗೆ ಒಂದು ಬೇಕು, ಅವ್ರ ರಕ್ಷಣೆ ಕೊಡೋರು ಬೇಕಲ್ಲ. ಹಾಗಾಗಿ ಸನಾತನ ಧರ್ಮದ ಮೇಲೆ ಮತ್ತು ಹಿಂದೂ ಧರ್ಮದವರ ಮೇಲೆ ನಾನು ಹಿಂದೂ ಧರ್ಮಸ್ಥ, ಸನಾತನ ಧರ್ಮಸ್ಥ ಅಂತ ಹೇಳ್ಕೊಂಡು ಅವರ ರಕ್ಷಣೆಗೆ ಈ ಎರಡೂ ಧರ್ಮಗಳನ್ನು ಮುಂದೆ ಇಟ್ಕೊತಾ ಇದ್ದಾರೆ. ದಯವಿಟ್ಟು ಏನು ಸನಾತನ ಧರ್ಮವನ್ನು ಪಾಲನೆ ಮಾಡ್ತೀರಿ, ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತೀರಿ, ನೀವೇ ಇವ್ರಿಗೆ ಶಿಕ್ಷೆ ಕೊಡಬೇಕು. ಈ ದಿನ ಅದು ಹಿಂದೂ ಧರ್ಮವಾಗಲಿ, ಸನಾತನ ಧರ್ಮ ಆಗಲಿ, ಬೌದ್ಧ ಧರ್ಮ ಆಗಲಿ, ಯಾವುದೇ ಧರ್ಮ ಆಗಲಿ, ದೇಶದಲ್ಲಿರ್ತಕ್ಕಂಥ ಯಾವುದೇ ಜಾತಿ ಧರ್ಮದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಡಬೇಕು. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಜಡ್ಜ್ ಮೇಲೆ ಶೂನಲ್ಲಿ ಎಸಿತಾನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನಸ್ಸುಗಳನ್ನು ಸಹ ಸ್ಪಂದಿಸಬೇಕು, ಅದರ ವಿರುದ್ಧ ಹೋರಾಟ ಮಾಡಬೇಕು. ಅವರ ಮನೆಯಲ್ಲಿರ್ತಕ್ಕಂಥವರೇ ಇದನ್ನು ವಿರೋಧ ಮಾಡಬೇಕು. ನಾವು ಈ ದಿನ ಏನು ರಾಕೇಶ್ ಕಿಶೋರ್ ಅವರ ಪ್ರತಿಕೃತಿ ದಹನ ಮಾಡಿ ಚಟ್ಟ ಕಟ್ಟಿ ನಮ್ಮ ಅಂಬೇಡ್ಕರ್ ವೃತ್ತದಲ್ಲಿ ಅವರ ಪ್ರತಿಕೃತಿ ದಹನ ಮಾಡೋದ್ರ ಮೂಲಕ ಈ ದೇಶದಿಂದ ಅವರನ್ನು ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ದೇವೆ. ಇನ್ನು ಮುಂದೇನೂ ಸಹ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಡೀ ದೇಶದಾದ್ಯಂತ ನಮ್ಮ ಕೇಂದ್ರ ಸಚಿವರಾದಂಥ ರಾಮದಾಸ್ ಅತವಲೆ ಅವರ ನೇತೃತ್ವದಲ್ಲಿ ಅವರನ್ನು ಗಡೀಪಾರು ಮಾಡೋದಕ್ಕೆ ನಿರಂತರ ಹೋರಾಟ ಮಾಡ್ತೇವೆ. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಅಶ್ವತ್ಥಪ್ಪ, ಉಪಾಧ್ಯಕ್ಷ ಮುನಿ ಅಂಜೀನಪ್ಪ, ವೆಂಕಟರಮಣಪ್ಪ, ಅಧ್ಯಕ್ಷರಾದ ವಿಜಯ್ ಕುಮಾರ್, ರಾಮಕೃಷ್ಣ, ಹರಿಪ್ರಸಾದ್, ಪ್ರಕಾಶ್, ಮುನಿರಾಜು ಸೇರಿ ಆರ್ಪಿಐ ಪಕ್ಷದ ಕಾರ್ಯಕರ್ತರು, ವಿವಿಧ ಸಮಾಜ ಸೇವಕರು ಹಾಗೂ ಅಂಬೇಡ್ಕರ್ ಚಿಂತಕರು ಭಾಗವಹಿಸಿದ್ರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.